ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಅಮೇರಿಕಾದಲ್ಲಿ ನಮ್ಮ ಮನೇಲಿ ತುಪ್ಪ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಇಲ್ಲಿ ಅನ್ಸಾಲ್ಟೆಡ್ ಬಟರ್ ತಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬಟರ್ ಆದರೂ ತೊಗೊಬೋದು, ಆದರೆ ಅನ್ಸಾಲ್ಟೆಡ್ ಬಟರ್ ಮಾತ್ರ ಯೂಸ್ ಮಾಡ್ಬೋದು. ಇದನ್ನು ನಾನು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ. ಫ್ಲೇಮನ್ನು ಲೋ ಟು ಮೀಡಿಯಮ್ ಇರಲಿ ಮತ್ತು ಮಧ್ಯ ಮಧ್ಯ ಕೈ ಆಡ್ತಾನೆ ಇರಬೇಕು. ಇವಾಗ ನಾನು ಇದಕ್ಕೆ 1-2 ಚಮಚದಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬಟ್ ಆದರೆ ತುಪ್ಪ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸಾಲ್ಟ್ ಆ್ಯಡ್ ಮಾಡಿದ್ರೆ. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಪುಡಿ ಹಾಕ್ತಾಯಿದ್ದೀನಿ. ಈ ಪುಡಿ ಮಾಡ್ಕೊಳೋದಕ್ಕೆ ನಾನು ಮೆಂತ್ಯ ಕಾಳನ್ನ ಲೈಟಾಗಿ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತು ಇದಕ್ಕೆ ಪಲಾವ್ ಎಲೆ ಬೇಕಂದ್ರೂ ಹಾಕ್ಬೋದು. ಇವತ್ತು ನನಗೆ ಇಷ್ಟು ಬೆಣ್ಣೆಯಿಂದ 1.25-2 kgಯಷ್ಟು ತುಪ್ಪ ಸಿಕ್ಕಿದೆ. ಇಷ್ಟಕ್ಕೆ ನನಗೆ $8 ಬಿದ್ದಿದೆ ಮನೇಲಿ ಮಾಡಿರೋದಕ್ಕೆ. ಇದನ್ನು ನಾನು ಹೊರಗೆ ತೊಗೊಂಡು ಬರೋಕ್ಕೆ ಹೋದರೆ ಇಷ್ಟೇ ತುಪ್ಪಕ್ಕೆ ನನಗೆ ಅಟ್ಲೀಸ್ಟ್ $40 ಆದರೂ ಕಾಸ್ಟ್ ಆಗುತ್ತೆ. ಅದರಿಂದ ಅಮೇರಿಕಾದಲ್ಲಿ ಮನೇಲಿ ತುಪ್ಪ ಮಾಡ್ಕೊಳೋದು ತುಂಬ ಎಕನಾಮಿಕಲ್ ಆಪ್ಷನ್. ಇದನ್ನು ನಾನು ಎವ್ರಿ 3 to 5 ಮಿನಿಟ್ಸ್ ಒಂದು ಸರ್ತಿ ಕೈ ಆಡಿಸ್ತೀನಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿದೆ. ನೀವು ನೋಡ್ತಿರ್ಬೋದು, ಇಲ್ಲಿ ಫೋಮ್ ಕ್ರಿಯೇಟ್ ಆಗ್ತಿದೆ. ಈ ಫೋಮ್ ಏನಕ್ಕೆ ಕ್ರಿಯೇಟ್ ಆಗ್ತಿದೆ ಅಂತಂದರೆ, ಬೆಣ್ಣೆಯಲ್ಲಿರೋ ನೀರಿನಂಶ ಆವಿಯಾಗಿ ಅದು ಫೋಮ್ ಕ್ರಿಯೇಟ್ ಆಗ್ತಿರುತ್ತೆ. ಆ ನೀರೆಲ್ಲ ಆವಿಯಾಗಿ ಮಿಲ್ಕ್ ಸಾಲಿಡ್ಸ್ ಎಲ್ಲ ಕೆಳಗೆ ಡೆಪಾಸಿಟ್ ಆಗ್ತಾ ಇರುತ್ತೆ. ಇವಾಗ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತೀನಿ. ಇದು ಅರಿಶಿನನೂ ಆಪ್ಷನಲ್, ಬಟ್ ಒಳ್ಳೆ ಗೋಲ್ಡನ್ ಕಲರ್ ಕೊಡುತ್ತೆ ತುಪ್ಪದಲ್ಲಿ. ಈ ನಾನು ಏನು ಮಿಲ್ಕ್ ಸಾಲಿಡ್ಸ್ ಕೆಳಗೆ ಡೆಪಾಸಿಟ್ ಆಗುತ್ತೆ ಅಂತ ಅನ್ನಲ್ಲ, ಇದು ನಮಗೆ ಲೈಟ್ ಬ್ರೌನ್ ಆಗೋ ತನಕ ನಾವಿದನ್ನ ಲೋ ಫ್ಲೇಮಲ್ಲಿ ಕುಕ್ ಮಾಡ್ತಿರ್ಬೇಕು. ಇವಾಗ ನೀವು ನೋಡ್ಬೋದು, ಮಿಲ್ಕ್ ಸಾಲಿಡ್ಸ್ ಎಲ್ಲ ಬ್ರೌನ್ ಆಗ್ತಿದೆ. ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾವು ಸ್ಟವ್ ಆಫ್ ಮಾಡಿದ್ಮೇಲೂ ಇದು ತುಪ್ಪದ ಕಾವಿಗೆ ಇನ್ನೂ ಕಾಯ್ತಾನೆ ಇರುತ್ತೆ. ತುಪ್ಪ ಮಿಲ್ಕ್ ಸಾಲಿಡ್ಸ್ ಎಲ್ಲ ಇನ್ನೂ ಕುಕ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವು ಅಟ್ಲೀಸ್ಟ್ ಒಂದು 5 ನಿಮಿಷನಾದರೂ ಇದಕ್ಕೆ ಕೈ ಆಡ್ತಾನೆ ಇರಬೇಕು, ಟೆಂಪ್ರೇಚರ್ ಕಮ್ಮಿ ಮಾಡೋಕ್ಕೆ ತುಪ್ಪದು. ನೀವು ನೋಡ್ತಿರ್ಬೋದು, ಇನ್ನೂ ಅದು ಕುದೀತಾನೆ ಇದೆ ಸ್ಟವ್ವಿಂದ ತೆಗೆದ್ರೂ. ನಾವು ಸ್ಟವ್ ಆಫ್ ಮಾಡಿದಾಗ ಲೈಟ್ ಬ್ರೌನ್ ಇತ್ತು ಮಿಲ್ಕ್ ಸಾಲಿಡ್ಸ್, ಇವಾಗ ಡಾರ್ಕ್ ಬ್ರೌನ್ ಆಗಿದೆ. ಸೊ ಇನ್ನೂ ನಮಗೆ ಟೆಂಪ್ರೇಚರ್ ಜಾಸ್ತಿ ಅನಿಸ್ತು ಅಂತ ಅಂದರೆ ಇನ್ಸ್ಟಂಟಾಗಿ ತುಪ್ಪ ಟೆಂಪ್ರೇಚರ್ ಕಮ್ಮಿ ಮಾಡೋಕ್ಕೆ 1 ಟೇಬಲ್ ಸ್ಪೂನ್ ಮೊಸರು ಆ್ಯಡ್ ಮಾಡ್ಬೋದು ಇದಕ್ಕೆ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದರಿಂದ ಟೆಂಪ್ರೇಚರ್ ತುಂಬ ಕಮ್ಮಿ ಆಗುತ್ತೆ ತುಪ್ಪದು. ಇನ್ ಕೇಸ್ ನೀವು ಸ್ಟವ್ ಆಫ್ ಮಾಡಿದಾಗ ತುಂಬ ಬ್ರೌನ್ ಆಗಿತ್ತು ಮಿಲ್ಕ್ ಸಾಲಿಡ್ಸ್ ಅಂತ ಅಂದರೆ ಆವಾಗಲೇ ಮೊಸರನ್ನ ಆ್ಯಡ್ ಮಾಡ್ಬೋದು. ಆದರೆ ಮೊಸರು ಆ್ಯಡ್ ಮಾಡಿದ ತಕ್ಷಣ ಒಂದ್ಸತಿ ಉಕ್ಕು ಬರುತ್ತೆ. ಅದರಿಂದ ನೀವು ತುಪ್ಪ ಮಾಡಬೇಕಾದ್ರೆ ಪಾತ್ರೆಯಲ್ಲಿ ಅರ್ಧದಷ್ಟು ಮಾತ್ರ ತುಪ್ಪ ತಗೊಳ್ಳಿ. ಸೊ ಅದರಿಂದ ಈ ಥರ ಸಿಚುವೇಶನ್ ಬಂತು ಅಂತ ಅಂದರೆ ಹ್ಯಾಂಡಲ್ ಮಾಡ್ಬೋದು. ಇವಾಗ ಇದನ್ನ ತುಪ್ಪ ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು ಇದನ್ನ ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ, ಸ್ಟ್ರೈನ್ ಮಾಡ್ಕೊತೀನಿ ಇದನ್ನು. ಇದು ನಮಗೆ ಇಂಡಿಯಾದಲ್ಲಿ ಸಿಗೋ ತುಪ್ಪ ಥರನೇ ತುಂಬ ರುಚಿಯಾಗುತ್ತೆ ಮನೆಯಲ್ಲಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.